ನಮಸ್ಕಾರ. ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಸಮರವನ್ನೇ ಸಾರಿದೆ. ಡೇರಿಂಗ್ ಸ್ಟಿಂಗ್ ಆಪರೇಷನ್ನ ಮೂಲಕ ಬೆಂಗಳೂರಿನ ಎಲ್ಲೆಲ್ಲಿ ಈ ಅಕ್ರಮ ವಲಸಿಗರು ನೆಲೆಸಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿ ಇಂಪ್ಯಾಕ್ಟ್ ಆಗಿದೆ. ಪೊಲೀಸರು ಈ ಅಕ್ರಮ ವಲಸಿಗರನ್ನ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಈಗ ಇದೇ ರೀತಿಯ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾದನಾಯಕನಹಳ್ಳಿಯಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದೆ. ಅಲ್ಲಿ ಎಷ್ಟು ಜನ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ, ಏನ್ ಕತೆ, ಬನ್ನಿ ನೋಡ್ಕೊಂಡ್ ಬರೋಣ. ಬಾಂಗ್ಲಾದೇಶದಿಂದ ಗಡಿಯನ್ನ ನುಸುಳಿಕೊಂಡು ಬೆಂಗಳೂರಿಗೆ ಬಾಂಗ್ಲಾ ಪ್ರಜೆಗಳು ಬಂದಿದ್ದಾರೆ. ಡೇರಿಂಗ್ ಸ್ಟಿಂಗ್ ಮುಖಾಂತರ ಅವರನ್ನ ಪತ್ತೆ ಮಾಡುವಂತ ಕಾರ್ಯದಲ್ಲಿ ರಿಪಬ್ಲಿಕ್ ಕನ್ನಡ ಯಶಸ್ವಿ ಕೂಡ ಆಗಿರುವಂತದ್ದು. ಅದರ ಜೊತೆಗೆ ಮಾದನಾಯಕನಹಳ್ಳಿಯ ಭಾಗದಲ್ಲಿ ರಿಪಬ್ಲಿಕ್ನ ಈ ವಲಸಿಗರ ಈ ನುಸುಳುಕೋರರ 2.0 ಸ್ಟಿಂಗ್ ನಲ್ಲಿ ಕೂಡ ಸುಮಾರು ಸಾವಿರಾರು ಗಟ್ಟಲೆ ಜನ ಇದ್ದಾರೆ ಅನ್ನುವಂಥದ್ದನ್ನ ಸ್ಥಳೀಯರೇ ಆರೋಪ ಮಾಡ್ತಾರೆ. ಹಲವರು ಬಾಂಗ್ಲಾದೇಶದವರು ಇದ್ದಾರೆ ಅನ್ನುವಂಥದ್ದನ್ನ ಆ ಒಂದು ಸ್ಪಾಟ್ ನಲ್ಲಿದ್ದಂತಹ ವ್ಯಕ್ತಿಗಳೇ ಹೇಳ್ತಾರೆ. ಕೆಲವರು ನಾವು ಕೋಲ್ಕತ್ತಾದಿಂದ ಬಂದಿದೀವಿ, ಬಿಹಾರದಿಂದ ಬಂದಿದೀವಿ, ಡೆಲ್ಲಿದಿಂದ ಬಂದಿದೀವಿ ಅಂತ ಆಧಾರ್ ಕಾರ್ಡ್ ನ ತೋರಿಸ್ತಾರೆ. ಕೆಲವರು 5 ತಿಂಗಳ ಹಿಂದೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳಿ ಹೊಸ ಆಧಾರ್ ಕಾರ್ಡ್ ಗಳನ್ನ ತೋರಿಸ್ತಾರೆ. ಜೊತೆಗೆ ಆ ಜಾಗದ ಮಾಲೀಕರನ್ನ, ಈ ಜಾಗದ ಓನರ್ ಯಾರು ಅಂತ ನಾವು ಕೇಳಿದಾಗ ಅವ್ರು ಹೇಳುವಂಥದ್ದು ಈ ಜಾಗದ ಓನರ್ ಬೇರೆ ಅಂತ ಹೇಳ್ತಾರೆ. ಅದಲ್ಲದೆ ಮತ್ತೆ ಅವ್ರು ಹೇಳುವಂಥದ್ದು ನಮ್ಮ ಜಾಗದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಬಾಂಗ್ಲಾ ಪ್ರಜೆಗಳಿಲ್ಲ, ಬೇರೆ ರಾಜ್ಯದ ಪ್ರಜೆಗಳಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ಬೇರೆ ಕಡೆ ಬಾಂಗ್ಲಾದವ್ರು ಇದ್ದಾರೆ ಅನ್ನೋದನ್ನ ತೋರಿಸ್ತಾರೆ. ಇದೇ ರೀತಿಯಾಗಿ 3 ಓನರ್ಗಳು ಮಾಡುವಂಥದ್ದು. ಮೊದಲಿಗೆ ನಾವು ಹೋದಂತಹ ಓನರ್ ವಸಂತ್ ಅವರು ಓನರ್ ನಾನಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಆ ಬಳಿಕ ಓನರ್ 3 ದಿನಗಳ ಬಳಿಕ ಬರ್ತಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಅವರು ಸುಳ್ಳು ಹೇಳ್ತಾರೆ. ಎರಡನೇ ಓನರ್ ರಂಗಸ್ವಾಮಿ ಸಿಸಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಿರ್ತಾರೆ. ಬಳಿಕ ಅವರು ಕೂಡ ಹೇಳುವಂಥದ್ದು ನಮ್ಮ ಸ್ಥಳದಲ್ಲಿ, ನಮ್ಮ ಗೋಡೌನ್ನಲ್ಲಿ ಬೇರೆ ರಾಜ್ಯದವರು ಇದ್ದಾರೆ, ಬಾಂಗ್ಲಾದವ್ರು ಇಲ್ಲ ಅನ್ನೋದನ್ನ ಹೇಳ್ತಾರೆ. ಬಳಿಕ ಬೇರೆ ಒಂದು ಗೋಡೌನ್ನಲ್ಲಿ ಇದ್ದಾರೆ ಅಂತ ಅವರು ಇನ್ನೊಂದು ಜಾಗವನ್ನು ತೋರಿಸ್ತಾರೆ. 3ನೇ ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜಾಗದ ಓನರ್ ರವಿಕುಮಾರ್ ಅವರು ನಮ್ಮ ಮೇಲೆಯೇ ಗಂಭೀರವಾದಂತಹ ಆರೋಪ ಮಾಡೋದಕ್ಕೆ ಮುಂದಾಗ್ತಾರೆ. ನೀವು ಮಾಧ್ಯಮದವರು ದುಡ್ಡು ಮಾಡೋಕ್ಕಾಗಿ ಮಾಡ್ತೀರಿ ಅನ್ನುವಂಥ ಆರೋಪ ಮಾಡ್ತಾರೆ. ಲೈವ್ ದೃಶ್ಯಗಳನ್ನ ನಾವು ತೋರಿಸ್ತಾ ಇದೀವಿ, ಎಲ್ಲೂ ಕೂಡ ದುಡ್ಡು ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಮ್ಮ ಸಂಸ್ಥೆ ನಮಗೆ ದುಡ್ಡನ್ನ ಕೊಡ್ತಾ ಇರುವಂತದ್ದು, ಯಾರಿಗೂ ನಾವು ಬ್ಲಾಕ್ ಮೇಲ್ ಮಾಡಿ ದುಡ್ಡು ಮಾಡ್ತಾ ಇಲ್ಲ. ಅವ್ರನ್ನ ಕೇಳಿದಾಗ ಅವರು ಬೇರೆ ಜಾಗದಲ್ಲಿ ಬಾಂಗ್ಲಾದವ್ರು ಇದ್ದಾರೆ, ಇಲ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಇಲ್ಲಿರೋರೆಲ್ಲ ಡೆಲ್ಲಿದಿಂದ ಬಂದಿದೀವಿ ಅಂತ ಹೇಳ್ತಾರೆ. ಆ ಪ್ರಜೆಗಳನ್ನ ಅಂದ್ರೆ ಅಲ್ಲಿರೋರನ್ನ ಮಾತನಾಡಿಸಿದಾಗ ಕೇವಲ 5 ತಿಂಗಳ ಹಿಂದೆ ಮಾತ್ರ ನಾವು ಇಲ್ಲಿ ಬಂದಿದೀವಿ ಅನ್ನುವಂಥದ್ದನ್ನ ಅವ್ರು ಹೇಳುವಂಥದ್ದು. ಕೇವಲ 5 ತಿಂಗಳು ಬಂದವರಿಗೆ ಆಧಾರ್ ಕಾರ್ಡ್, ಹೊಸ ಆಧಾರ್ ಕಾರ್ಡ್ಗಳು ಹೇಗೆ ಬಂತು ಅನ್ನುವಂಥದ್ದೇ ಪ್ರಶ್ನೆ ಆಗಿರುವಂಥದ್ದು. ಹಾಗಾದ್ರೆ ಇದು ಅಲ್ಲದೆ ನಾವು ಹೋದಂತಹ ಜಾಗಗಳಲ್ಲಿ ಖಾಲಿ ಗೋಡಾವನ್ಗಳು, ಖಾಲಿ ಜಾಗಗಳು ಅಂದ್ರೆ ಗುಡಿಸಲುಗಳು ಸಿಗ್ತವೆ. ಅಲ್ಲಿದ್ದಂತಹ ಬಾಂಗ್ಲಾ ಪ್ರಜೆಗಳೆಲ್ಲ ಹೋಗಿದ್ದಲ್ಲಿ ನಮ್ಮ ವರದಿ ಆಗ್ತಿದ್ದ ಹಾಗೆ ಬಾಂಗ್ಲಾ ಪ್ರಜೆಗಳನ್ನ ಇಲ್ಲಿಂದ ಪರಾರಿ ಮಾಡಿಸಿದ್ದು ಯಾರು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ಸ್ಥಳೀಯರಲ್ಲಿ ಬಾಂಗ್ಲಾ ಪ್ರಜೆಗಳು ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರನ್ನೆಲ್ಲರೂ ಕೂಡ ಇಲ್ಲಿಂದ ಸ್ಥಳಾಂತರ ಮಾಡ್ತಾ ಇರೋದು ಕೂಡ ಸ್ಥಳೀಯರು. ಸರ್ಕಾರ ಈ ಬಗೆಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ. ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಸಮರವನ್ನೇ ಸಾರಿದೆ. ಡೇರಿಂಗ್ ಸ್ಟಿಂಗ್ ಆಪರೇಷನ್ನ ಮೂಲಕ ಬೆಂಗಳೂರಿನ ಎಲ್ಲೆಲ್ಲಿ ಈ ಅಕ್ರಮ ವಲಸಿಗರು ನೆಲೆಸಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿ ಇಂಪ್ಯಾಕ್ಟ್ ಆಗಿದೆ. ಪೊಲೀಸರು ಈ ಅಕ್ರಮ ವಲಸಿಗರನ್ನ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಈಗ ಇದೇ ರೀತಿಯ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾದನಾಯಕನಹಳ್ಳಿಯಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದೆ. ಅಲ್ಲಿ ಎಷ್ಟು ಜನ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ, ಏನ್ ಕತೆ, ಬನ್ನಿ ನೋಡ್ಕೊಂಡ್ ಬರೋಣ. ಬಾಂಗ್ಲಾದೇಶದಿಂದ ಗಡಿಯನ್ನ ನುಸುಳಿಕೊಂಡು ಬೆಂಗಳೂರಿಗೆ ಬಾಂಗ್ಲಾ ಪ್ರಜೆಗಳು ಬಂದಿದ್ದಾರೆ. ಡೇರಿಂಗ್ ಸ್ಟಿಂಗ್ ಮುಖಾಂತರ ಅವರನ್ನ ಪತ್ತೆ ಮಾಡುವಂತ ಕಾರ್ಯದಲ್ಲಿ ರಿಪಬ್ಲಿಕ್ ಕನ್ನಡ ಯಶಸ್ವಿ ಕೂಡ ಆಗಿರುವಂತದ್ದು. ಅದರ ಜೊತೆಗೆ ಮಾದನಾಯಕನಹಳ್ಳಿಯ ಭಾಗದಲ್ಲಿ ರಿಪಬ್ಲಿಕ್ನ ಈ ವಲಸಿಗರ ಈ ನುಸುಳುಕೋರರ 2.0 ಸ್ಟಿಂಗ್ ನಲ್ಲಿ ಕೂಡ ಸುಮಾರು ಸಾವಿರಾರು ಗಟ್ಟಲೆ ಜನ ಇದ್ದಾರೆ ಅನ್ನುವಂಥದ್ದನ್ನ ಸ್ಥಳೀಯರೇ ಆರೋಪ ಮಾಡ್ತಾರೆ. ಹಲವರು ಬಾಂಗ್ಲಾದೇಶದವರು ಇದ್ದಾರೆ ಅನ್ನುವಂಥದ್ದನ್ನ ಆ ಒಂದು ಸ್ಪಾಟ್ ನಲ್ಲಿದ್ದಂತಹ ವ್ಯಕ್ತಿಗಳೇ ಹೇಳ್ತಾರೆ.
ಕೆಲವರು ನಾವು ಕೋಲ್ಕತ್ತಾದಿಂದ ಬಂದಿದೀವಿ, ಬಿಹಾರದಿಂದ ಬಂದಿದೀವಿ, ಡೆಲ್ಲಿದಿಂದ ಬಂದಿದೀವಿ ಅಂತ ಆಧಾರ್ ಕಾರ್ಡ್ ನ ತೋರಿಸ್ತಾರೆ. ಕೆಲವರು 5 ತಿಂಗಳ ಹಿಂದೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳಿ ಹೊಸ ಆಧಾರ್ ಕಾರ್ಡ್ಗಳನ್ನ ತೋರಿಸ್ತಾರೆ. ಜೊತೆಗೆ ಆ ಜಾಗದ ಮಾಲೀಕರನ್ನ, ಈ ಜಾಗದ ಓನರ್ ಯಾರು ಅಂತ ನಾವು ಕೇಳಿದಾಗ ಅವ್ರು ಹೇಳುವಂಥದ್ದು ಈ ಜಾಗದ ಓನರ್ ಬೇರೆ ಅಂತ ಹೇಳ್ತಾರೆ. ಅದಲ್ಲದೆ ಮತ್ತೆ ಅವ್ರು ಹೇಳುವಂಥದ್ದು ನಮ್ಮ ಜಾಗದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಬಾಂಗ್ಲಾ ಪ್ರಜೆಗಳಿಲ್ಲ, ಬೇರೆ ರಾಜ್ಯದ ಪ್ರಜೆಗಳಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ಬೇರೆ ಕಡೆ ಬಾಂಗ್ಲಾದವ್ರು ಇದ್ದಾರೆ ಅನ್ನೋದನ್ನ ತೋರಿಸ್ತಾರೆ. ಇದೇ ರೀತಿಯಾಗಿ 3 ಓನರ್ಗಳು ಮಾಡುವಂಥದ್ದು. ಮೊದಲಿಗೆ ನಾವು ಹೋದಂತಹ ಓನರ್ ವಸಂತ್ ಅವರು ಓನರ್ ನಾನಲ್ಲ ಅನ್ನೋಂಥದ್ದನ್ನ ಹೇಳ್ತಾರೆ. ಆ ಬಳಿಕ ಓನರ್ 3 ದಿನಗಳ ಬಳಿಕ ಬರ್ತಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಅವರು ಸುಳ್ಳು ಹೇಳ್ತಾರೆ. 2ನೇ ಓನರ್ ರಂಗಸ್ವಾಮಿ ಸಿಸಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಿರ್ತಾರೆ. ಬಳಿಕ ಅವರು ಕೂಡ ಹೇಳುವಂಥದ್ದು ನಮ್ಮ ಸ್ಥಳದಲ್ಲಿ, ನಮ್ಮ ಗೋಡೌನ್ನಲ್ಲಿ ಬೇರೆ ರಾಜ್ಯದವರು ಇದ್ದಾರೆ, ಬಾಂಗ್ಲಾದವ್ರು ಇಲ್ಲ ಅನ್ನೋಂಥದ್ದನ್ನ ಹೇಳ್ತಾರೆ. ಬಳಿಕ ಬೇರೆ ಒಂದು ಗೋಡೌನ್ನಲ್ಲಿ ಇದ್ದಾರೆ ಅಂತ ಅವರು ಇನ್ನೊಂದು ಜಾಗವನ್ನು ತೋರಿಸ್ತಾರೆ. 3ನೇ ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜಾಗದ ಓನರ್ ರವಿಕುಮಾರ್ ಅವರು ನಮ್ಮ ಮೇಲೆಯೇ ಗಂಭೀರವಾದಂತಹ ಆರೋಪ ಮಾಡೋದಕ್ಕೆ ಮುಂದಾಗ್ತಾರೆ. ನೀವು ಮಾಧ್ಯಮದವರು ದುಡ್ಡು ಮಾಡೋಕ್ಕಾಗಿ ಮಾಡ್ತೀರಿ ಅನ್ನುವಂಥ ಆರೋಪ ಮಾಡ್ತಾರೆ. ಲೈವ್ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ, ಎಲ್ಲೂ ಕೂಡ ದುಡ್ಡು ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಮ್ಮ ಸಂಸ್ಥೆ ನಮಗೆ ದುಡ್ಡನ್ನ ಕೊಡ್ತಾ ಇರುವಂತದ್ದು, ಯಾರಿಗೂ ನಾವು ಬ್ಲಾಕ್ ಮೇಲ್ ಮಾಡಿ ದುಡ್ಡು ಮಾಡ್ತಾ ಇಲ್ಲ. ಅವ್ರನ್ನ ಕೇಳಿದಾಗ ಅವರು ಬೇರೆ ಜಾಗದಲ್ಲಿ ಬಾಂಗ್ಲಾದವ್ರು ಇದ್ದಾರೆ, ಇಲ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಇಲ್ಲಿರೋರೆಲ್ಲ ಡೆಲ್ಲಿದಿಂದ ಬಂದಿದೀವಿ ಅಂತ ಹೇಳ್ತಾರೆ. ಆ ಪ್ರಜೆಗಳನ್ನ ಅಂದ್ರೆ ಅಲ್ಲಿರೋರನ್ನ ಮಾತನಾಡಿಸಿದಾಗ ಕೇವಲ 5 ತಿಂಗಳ ಹಿಂದೆ ಮಾತ್ರ ನಾವು ಇಲ್ಲಿ ಬಂದಿದೀವಿ ಅನ್ನುವಂಥದ್ದನ್ನ ಅವ್ರು ಹೇಳುವಂಥದ್ದು. ಕೇವಲ 5 ತಿಂಗಳು ಬಂದವರಿಗೆ ಆಧಾರ್ ಕಾರ್ಡ್, ಹೊಸ ಆಧಾರ್ ಕಾರ್ಡ್ಗಳು ಹೇಗೆ ಬಂತು ಅನ್ನುವಂಥದ್ದೇ ಪ್ರಶ್ನೆ ಆಗಿರುವಂಥದ್ದು. ಹಾಗಾದ್ರೆ ಇದು ಅಲ್ಲದೆ ನಾವು ಹೋದಂತಹ ಜಾಗಗಳಲ್ಲಿ ಖಾಲಿ ಗೋಡಾವನ್ಗಳು, ಖಾಲಿ ಜಾಗಗಳು ಅಂದ್ರೆ ಗುಡಿಸಲುಗಳು ಸಿಗ್ತವೆ. ಅಲ್ಲಿದ್ದಂತಹ ಬಾಂಗ್ಲಾ ಪ್ರಜೆಗಳೆಲ್ಲ ಹೋಗಿದ್ದಲ್ಲಿ ನಮ್ಮ ವರದಿ ಆಗ್ತಿದ್ದ ಹಾಗೆ ಬಾಂಗ್ಲಾ ಪ್ರಜೆಗಳನ್ನ ಇಲ್ಲಿಂದ ಪರಾರಿ ಮಾಡಿಸಿದ್ದು ಯಾರು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ಸ್ಥಳೀಯರಲ್ಲಿ ಬಾಂಗ್ಲಾ ಪ್ರಜೆಗಳು ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರನ್ನೆಲ್ಲರೂ ಕೂಡ ಇಲ್ಲಿಂದ ಸ್ಥಳಾಂತರ ಮಾಡ್ತಾ ಇರೋದು ಕೂಡ ಸ್ಥಳೀಯರು. ಸರ್ಕಾರ ಈ ಬಗೆಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಮೊದಲ ಸುದ್ದಿಯನ್ನ ಗಮನಿಸೋಣ. ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಸಮರವನ್ನೇ ಸಾರಿದೆ. ಡೇರಿಂಗ್ ಸ್ಟಿಂಗ್ ಆಪರೇಷನ್ ನ ಮೂಲಕ ಬೆಂಗಳೂರಿನ ಎಲ್ಲೆಲ್ಲಿ ಈ ಅಕ್ರಮ ವಲಸಿಗರು ನೆಲೆಸಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದಂತೆ ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿ ಇಂಪ್ಯಾಕ್ಟ್ ಆಗಿದೆ. ಪೊಲೀಸರು ಈ ಅಕ್ರಮ ವಲಸಿಗರನ್ನ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಈಗ ಇದೇ ರೀತಿಯ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅನ್ನ ಮಾದನಾಯಕನಹಳ್ಳಿಯಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದೆ. ಅಲ್ಲಿ ಎಷ್ಟು ಜನ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ, ಏನ್ ಕತೆ, ಬನ್ನಿ ನೋಡ್ಕೊಂಡ್ ಬರೋಣ. ಬಾಂಗ್ಲಾದೇಶದಿಂದ ಗಡಿಯನ್ನ ನುಸುಳಿಕೊಂಡು ಬೆಂಗಳೂರಿಗೆ ಬಾಂಗ್ಲಾ ಪ್ರಜೆಗಳು ಬಂದಿದ್ದಾರೆ. ಡೇರಿಂಗ್ ಸ್ಟಿಂಗ್ ಮುಖಾಂತರ ಅವರನ್ನ ಪತ್ತೆ ಮಾಡುವಂತ ಕಾರ್ಯದಲ್ಲಿ ರಿಪಬ್ಲಿಕ್ ಕನ್ನಡ ಯಶಸ್ವಿ ಕೂಡ ಆಗಿರುವಂತದ್ದು. ಅದರ ಜೊತೆಗೆ ಮಾದನಾಯಕನಹಳ್ಳಿಯ ಭಾಗದಲ್ಲಿ ರಿಪಬ್ಲಿಕ್ನ ಈ ವಲಸಿಗರ, ಈ ನುಸುಳುಕೋರರ 2.0 ಸ್ಟಿಂಗ್ ನಲ್ಲಿ ಕೂಡ ಸುಮಾರು ಸಾವಿರಾರು ಗಟ್ಟಲೆ ಜನ ಇದ್ದಾರೆ ಅನ್ನುವಂಥದ್ದನ್ನ ಸ್ಥಳೀಯರೇ ಆರೋಪ ಮಾಡ್ತಾರೆ. ಹಲವರು ಬಾಂಗ್ಲಾದೇಶದವರು ಇದ್ದಾರೆ ಅನ್ನುವಂಥದ್ದನ್ನ ಆ ಒಂದು ಸ್ಪಾಟ್ ನಲ್ಲಿ ಇದ್ದಂತಹ ವ್ಯಕ್ತಿಗಳೇ ಹೇಳ್ತಾರೆ. ಕೆಲವರು ನಾವು ಕೋಲ್ಕತ್ತಾದಿಂದ ಬಂದಿದೀವಿ, ಬಿಹಾರದಿಂದ ಬಂದಿದೀವಿ, ಡೆಲ್ಲಿದಿಂದ ಬಂದಿದೀವಿ ಅಂತ ಆಧಾರ್ ಕಾರ್ಡ್ ನ ತೋರಿಸ್ತಾರೆ. ಕೆಲವರು 5 ತಿಂಗಳ ಹಿಂದೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳಿ ಹೊಸ ಆಧಾರ್ ಕಾರ್ಡ್ಗಳನ್ನ ತೋರಿಸ್ತಾರೆ. ಜೊತೆಗೆ ಆ ಜಾಗದ ಮಾಲೀಕರನ್ನ, ಈ ಜಾಗದ ಓನರ್ ಯಾರು ಅಂತ ನಾವು ಕೇಳಿದಾಗ ಅವ್ರು ಹೇಳುವಂಥದ್ದು ಈ ಜಾಗದ ಓನರ್ ಬೇರೆ ಅಂತ ಹೇಳ್ತಾರೆ. ಅದಲ್ಲದೆ ಮತ್ತೆ ಅವ್ರು ಹೇಳುವಂಥದ್ದು ನಮ್ಮ ಜಾಗದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಬಾಂಗ್ಲಾ ಪ್ರಜೆಗಳಿಲ್ಲ, ಬೇರೆ ರಾಜ್ಯದ ಪ್ರಜೆಗಳಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ಬೇರೆ ಕಡೆ ಬಾಂಗ್ಲಾದವ್ರು ಇದ್ದಾರೆ ಅನ್ನೋದನ್ನ ತೋರಿಸ್ತಾರೆ. ಇದೇ ರೀತಿಯಾಗಿ 3 ಓನರ್ಗಳು ಮಾಡುವಂಥದ್ದು. ಮೊದಲಿಗೆ ನಾವು ಹೋದಂತಹ ಓನರ್ ವಸಂತ್ ಅವರು ಓನರ್ ನಾನಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಆ ಬಳಿಕ ಓನರ್ 3 ದಿನಗಳ ಬಳಿಕ ಬರ್ತಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಅವರು ಸುಳ್ಳು ಹೇಳ್ತಾರೆ. 2ನೇ ಓನರ್ ರಂಗಸ್ವಾಮಿ ಸಿಸಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಿರ್ತಾರೆ. ಬಳಿಕ ಅವರು ಕೂಡ ಹೇಳುವಂಥದ್ದು ನಮ್ಮ ಸ್ಥಳದಲ್ಲಿ, ನಮ್ಮ ಗೋಡೌನ್ನಲ್ಲಿ ಬೇರೆ ರಾಜ್ಯದವರು ಇದ್ದಾರೆ, ಬಾಂಗ್ಲಾದವ್ರು ಇಲ್ಲ ಅನ್ನೋದನ್ನ ಹೇಳ್ತಾರೆ. ಬಳಿಕ ಬೇರೆ ಒಂದು ಗೋಡೌನ್ನಲ್ಲಿ ಇದ್ದಾರೆ ಅಂತ ಅವರು ಇನ್ನೊಂದು ಜಾಗವನ್ನು ತೋರಿಸ್ತಾರೆ. 3ನೇ ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜಾಗದ ಓನರ್ ರವಿಕುಮಾರ್ ಅವರು ನಮ್ಮ ಮೇಲೆಯೇ
ಗಂಭೀರವಾದಂತಹ ಆರೋಪ ಮಾಡೋದಕ್ಕೆ ಮುಂದಾಗ್ತಾರೆ. ನೀವು ಮಾಧ್ಯಮದವರು ದುಡ್ಡು ಮಾಡೋಕ್ಕಾಗಿ ಮಾಡ್ತೀರಿ ಅನ್ನುವಂಥ ಆರೋಪ ಮಾಡ್ತಾರೆ. ಲೈವ್ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ, ಎಲ್ಲೂ ಕೂಡ ದುಡ್ಡು ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಮ್ಮ ಸಂಸ್ಥೆ ನಮಗೆ ದುಡ್ಡನ್ನ ಕೊಡ್ತಾ ಇರುವಂತದ್ದು, ಯಾರಿಗೂ ನಾವು ಬ್ಲಾಕ್ ಮೇಲ್ ಮಾಡಿ ದುಡ್ಡು ಮಾಡ್ತಾ ಇಲ್ಲ. ಅವ್ರನ್ನ ಕೇಳಿದಾಗ ಅವರು ಬೇರೆ ಜಾಗದಲ್ಲಿ ಬಾಂಗ್ಲಾದವ್ರು ಇದ್ದಾರೆ, ಇಲ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಇಲ್ಲಿರೋರೆಲ್ಲ ಡೆಲ್ಲಿದಿಂದ ಬಂದಿದೀವಿ ಅಂತ ಹೇಳ್ತಾರೆ. ಆ ಪ್ರಜೆಗಳನ್ನ ಅಂದ್ರೆ ಅಲ್ಲಿರೋರನ್ನ ಮಾತನಾಡಿಸಿದಾಗ ಕೇವಲ 5 ತಿಂಗಳ ಹಿಂದೆ ಮಾತ್ರ ನಾವು ಇಲ್ಲಿ ಬಂದಿದೀವಿ ಅನ್ನುವಂಥದ್ದನ್ನ ಅವ್ರು ಹೇಳುವಂಥದ್ದು. ಕೇವಲ 5 ತಿಂಗಳು ಬಂದವರಿಗೆ ಆಧಾರ್ ಕಾರ್ಡ್, ಹೊಸ ಆಧಾರ್ ಕಾರ್ಡ್ಗಳು ಹೇಗೆ ಬಂತು ಅನ್ನುವಂಥದ್ದೇ ಪ್ರಶ್ನೆ ಆಗಿರುವಂಥದ್ದು. ಹಾಗಾದ್ರೆ ಇದು ಅಲ್ಲದೆ ನಾವು ಹೋದಂತಹ ಜಾಗಗಳಲ್ಲಿ ಖಾಲಿ ಗೋಡೌನ್ಗಳು, ಖಾಲಿ ಜಾಗಗಳು ಅಂದ್ರೆ ಗುಡಿಸಲುಗಳು ಸಿಗ್ತವೆ. ಅಲ್ಲಿದ್ದಂತಹ ಬಾಂಗ್ಲಾ ಪ್ರಜೆಗಳೆಲ್ಲ ಹೋಗಿದ್ದಲ್ಲಿ ನಮ್ಮ ವರದಿ ಆಗ್ತಿದ್ದ ಹಾಗೆ ಬಾಂಗ್ಲಾ ಪ್ರಜೆಗಳನ್ನ ಇಲ್ಲಿಂದ ಪರಾರಿ ಮಾಡಿಸಿದ್ದು ಯಾರು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ಸ್ಥಳೀಯರಲ್ಲಿ ಬಾಂಗ್ಲಾ ಪ್ರಜೆಗಳು ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರನ್ನೆಲ್ಲರೂ ಕೂಡ ಇಲ್ಲಿಂದ ಸ್ಥಳಾಂತರ ಮಾಡ್ತಾ ಇರೋದು ಕೂಡ ಸ್ಥಳೀಯರು. ಸರ್ಕಾರ ಈ ಬಗೆಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.